ಅಣ್ಣ ಯಾವ ಊರಿದು? ಕಲ್ಯ, ಮಾಗಡಿ ಹತ್ರ ಕಲ್ಯ. SSLC ನನ್ನ ಎಜುಕೇಶನ್ ಲಾಸ್ಟ್ ಅಷ್ಟು ಮುಗಿಸ್ಕೊಂಡು ನಾನು ವ್ಯವಸಾಯ ಕೇಳಿದೆ. ಇಲ್ಲಿಗೆ ಬಂದಾಗ ಕೃಷಿ ಬಗ್ಗೆ ಏನು ಅನುಭವ ಇದ್ದರು. ಇವತ್ತು ಡಿಸ್ಟಿಕ್ ಅಂಡ್ ಜಿಲ್ಲಾ ಮತ್ತೆ ತಾಲೂಕು ಕೃಷಿ ಪಾಂಡಿತ್ಯ. ನಾವಿಬ್ರು ಗಂಡ ಹೆಂಡತಿ ಇಬ್ಬರದೇ ತೋಟ, ಲೇಬರ್ ಇಲ್ದ ತೋಟ. ಲೇಬರ್ ಇಲ್ಲ? 8 ಎಕರೆ ಫಾರ್ಮ್ಗೂ ಲೇಬರ್ ಏನಿಲ್ಲ. 10 ಕ್ವಿಂಟಲ್ ಒಣಾಡಿಕೆ ಕುಯ್ತೀನಿ, ಬರೀ 380 ಗಿಡಕ್ಕೆ. 1 ಎಕರೆ 5 ಲಕ್ಷ. ಖುಷಿ ಕೊಡ್ಬೇಕಂದ್ರೆ ನಮ್ಗೆ ಅಮೌಂಟ್ ಏನೋ ಅವಶ್ಯಕತೆ ಬೇಕೇ ಬೇಕು. ಅಮೌಂಟ್ ಇಲ್ದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಫ್ರೆಂಡ್ಲಿಯಾಗಿ ಹೇಳೋದಾದ್ರೆ ನ್ಯಾಚುರಲ್ ಫಾರ್ಮ್ಗೆ ಇವತ್ತು ಏನು ಹಿಡಿದಿದ್ದೀನಿ, ಈ ಕೃಷಿ ನನಗೆ ನೇಮ್ ಕೊಡ್ತು, ದುಡ್ಡು ಕೊಡ್ತು, ನನಗೆ ಕೆಲಸದ ಒತ್ತಡ ಕಮ್ಮಿ ಕೊಡ್ತು, ನೆಮ್ಮದಿ ಕೊಡ್ತು. ಬಟ್ ಮೊದಲಿದ್ದ ಕೃಷಿ ರೈತ ನಾನು ಬದುಕಲಿಲ್ಲ. ಗೊಬ್ಬರದ ಅಂಗಡಿ ಏನು ಬದುಕಿಸ್ತು, ಆಳು ಬದುಕಿಸ್ತು, ಔಷಧಿ ಅಂಗಡಿ ಏನು ಬದುಕಿಸ್ತು. ಇವ್ರು 3 ಜನ ಬದುಕಿಸ್ತು, ನನ್ನ ಕೈ ಬಿಡ್ತು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಸ್ನೇಹಿತರೆ ಶುಭೋದಯ, ನಿಮಗೆ ಸ್ವಾಗತ ನಮ್ಮ ಈ ಕುಣಿಗಲ್ ರಸ್ತೆಗೆ. ಸ್ನೇಹಿತರೆ ಇದು ಮಂಗಳೂರು ಹೈವೇ. ನಾವು ಈ ಮಾಗಡಿ ಹತ್ರ ಸಂಪತ್ ಅಂತ ಒಬ್ಬರಿದ್ದಾರೆ, ರೈತರವರು, ಬಹಳ ಮಾದರಿ ರೈತರವರು, ಅನೇಕ ಪ್ರಶಸ್ತಿ ಪುರಸ್ಕಾರ ತಗೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸಕ್ಕೆ ಅಂತ ಹೋಗ್ತಾ ಇದೀವಿ. ಒಳ್ಳೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಂತ ನಾವು ಇಲ್ಲಿ ಗಾಡಿ ನಿಲ್ಸಿದ್ವಿ. ಇಲ್ಲಿ ನೋಡಿ ಲಕ್ಷ್ಮೀ ಕಾಲ ಭೈರವೇಶ್ವರ ಹೋಟ್ಲು ಅಂತ ಭಾಳ ಚೆನ್ನಾಗಿ ಒಳ್ಳೆ ಬಿಸಿಬೇಳೆ ಬಾತ್ ಮಾಡ್ತಾರೆ. ಈ ಕಡೆ ಬಂದರೆ ದಯಮಾಡಿ ಇಲ್ಲಿ ಟಿಫನ್ ಮಾಡಿ ಕೇಳ್ಕೊಂಡು. ವಿಷಯ ಏನಂದ್ರೆ ಸ್ನೇಹಿತರೆ ನೋಡಿ, ನಮ್ಮ ನಾಗರಾಜ್ ಅವರು ಸ್ನೇಹಿತರೆ. ನಾಗರಾಜ್ ಅವರು ಕಲಾ ಮಾಧ್ಯಮ ನೋಡ್ತಾರಂತೆ, ಅವರು ನಮ್ಮ ವೀಕ್ಷಕರವರು. ಸೊ ಭಾಳ ಧನ್ಯವಾದ ನಾಗರಾಜ್ ಅವ್ರಿಗೆ. ನಿಮ್ದು ಯಾವ ಊರು? ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಹತ್ರ ಅವ್ರದ್ದು ಶಿವರಾಯ ದೇವಸ್ಥಾನ ಭಾಳ ಫೇಮಸ್ ಅಲ್ಲಿಯವರವರು. ಅವರು ಇಲ್ಲಿ ಏನು ಕೆಲಸ ಮಾಡ್ತೀರಿ ಸರ್? ತಾವು ಸಿಮೆಂಟ್ ಕೆಲಸ, ಸಿಮೆಂಟ್ ಅನ್ಲೋಡಿಂಗ್ ಕೆಲಸ ಮಾಡ್ತಾರೆ. ಇಲ್ಲಿ ಸಿಕ್ಕರು. ಸರ್ ನಮಸ್ತೆ ರೀ, ನಮ್ಮದು ಸುರಪುರದ ವಿಡಿಯೋ ಮಾಡಿದ್ದು ನೀವಲ್ವಾ ಅಂತ ಕೇಳಿದ್ರು. ಹಾಗಾಗಿ ಸಂತೋಷ ಆಯಿತು. ಅವ್ರ ಜೊತೆಗೆ ಒಂದು ಕಾಫಿ ಕುಡಿದ್ವಿ ನಾವು. ಹೇಗಿದ್ದೀರಿ? ಚೆನ್ನಾಗಿತ್ತು. ಯಾಕೆ ರಾಯಚೂರು ಬಿಟ್ಟು ಬಂದ್ರಲ್ಲ? ಗುಡ್ಡಕ್ಕೆ ಬಂದ್ವಿ. ಅಲ್ಲಿ ಜೋಹಲ ಜಮೀನು ಕಮ್ಮಿ ಐತ್ರಿ ಅಲ್ಲಿ. ಹಾಂ, ಸಾಲ ಆಗಿದ್ರಿ, ಸಾಲಾಗಿ ಬಂದಂಗೆ ಬಂದಿದ್ದೀರಿ. ಕುಟುಂಬ ಐತ್ರಿ. ಐತಿ. ಭಾಳ ಧನ್ಯವಾದ ನಾಗರಾಜ್ ಅವರಿಗೆ. ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್. ಸ್ನೇಹಿತರೆ ನಿಮಗೆ ಮಾಗಡಿ ತಾಲೂಕಿಗೆ ಆತ್ಮೀಯವಾದ ಸ್ವಾಗತ. ಎಸ್, ನನಗೆ ಮಾಗಡಿಲಿದೆ ಸ್ನೇಹಿತರೆ. ನೀವು ನೋಡ್ಬೋದು, ಈ ಕಡೆ ಹೋದರೆ ಮಂಗಳೂರು ಹೈವೇ ಅಲ್ಲಿಗೆ ಹೋಗುತ್ತೆ. ಇದೀಗ ಮುಂದಕ್ಕೆ ಮಾಗಡಿಗೆ ಹೋಗುತ್ತಾರೆ ಸ್ನೇಹಿತರೆ. ಇಲ್ಲಿ ಸಂಪತ್ ಅಂತ ಹೇಳಿ ಒಬ್ಬರು ರೈತರಿದ್ದಾರೆ, ಯುವ ರೈತರು. ಅವರು ತಮ್ಮ 6 ಎಕರೆ ಜಾಗದಲ್ಲಿ ಅನೇಕ ವಿಶೇಷವಾದಂತಹ ಬೆಳೆಗಳನ್ನು ಬೆಳೆದು ಮಾಡರ್ನಾಗಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ನ ಮಾಡಿ, ಜೊತೆಗೆ ಹೈನುಗಾರಿಕೆ, ಕೋಳಿ, ಕುರಿ ಈ ಥರ ಪಶುಪಾಲನೆ ಕೂಡ ಮಾಡ್ತಾ ತುಂಬ ವಿಶೇಷವಾದಂಥ ಒಂದು ಕೆಲಸ ಮಾಡ್ತಿದ್ದಾರೆ. ತುಂಬ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ. ಏನದು ಅವರ ಕೃಷಿಯ ಫಾರ್ಮ್ಯಾಟ್ ನೋಡೋಣ, ಅವ್ರ ಸಂದರ್ಶನ ಮಾಡೋಣ ಸ್ನೇಹಿತರೆ. ವೆಲ್ಕಮ್ ಟು ಮಾಗಡಿ. ಬನ್ನಿ. ಫುಲ್ಲು ರಸ್ತೆಗೆ ಜಲ್ಲಿ ಹಾಕ್ಕೊಂಡಿದ್ದಾರೆ. ಅವ್ರ ತೋಟಕ್ಕೆ ಹೋಗೋ ರೋಡಿದು ಬಂತು ಅನ್ಸುತ್ತೆ ತೋಟ. ಇಲ್ಲಿ ಗೇಟ್ ಹಾಕಿದ್ದಾರೆ. ಇದನ್ನು ಅಥವಾ ಮುಂದಕ್ಕೆ ಹೋಗ್ಬೇಕಾ? ನೋಡಿ ಫ್ರೆಂಡ್ಸ್, ಎದುರುಗಡೆ ಕಾಣ್ತಾ ಇರೋವಂಥ ಗೇಟೇ ನಮ್ಮ ಸಂಪತ್ ಅವರ ತೋಟ. ಯಾರೋ ಕೌಬಾಯ್ ಗೆಟಪ್ಪಲ್ಲಿ ಒಳಗೆ ಬರ್ತಾ ಇದ್ದಾರೆ, ಮಾಡರ್ನ್ ಗೆಟಪ್ಪಲ್ಲಿ. ಹಬ್ಬ ಸದ್ಯ ಇಬ್ಬರು ಬೇಸಿಗೆಯಲ್ಲಿ ನಳ್ಳಿದೆ, ಒಳ್ಳೆ ನೆಳ್ಳು. ಬನ್ನಿ ಅಮ್ಮ. ನಮಸ್ತೆಮ್ಮ. ಸಂಪತ್ ಸರ್ ಇದ್ದಾರಾ? ಏನು ತಮ್ಮ ಹೆಸರು? ಕವಿತಾ ಸಂಪತ್ ಅಂತ. ಕವಿತಾ ಸಂಪತ್. ಅಣ್ಣ ಬಾರಣ್ಣ. ಏನು ಮೇಡಮ್ ಫುಲ್ ಒಳ್ಳೆ ಅಮೆರಿಕನ್ ರೈತರ ಥರ? ಅಯ್ಯೋ ಹಾಗೆಲ್ಲ ತೋಟ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಎಲ್ಲ ಪ್ಯಾಕ್ ಕಾಲಿಗೆ ಕೈಗೆಲ್ಲ ಹಾಕೊಂಡು ಓಡಾಡ್ತಿರ್ತೀನಿ ನಾನು ತೋಟ. ವೆರಿ ನೈಸ್. ಸ್ನೇಹಿತರೆ ನೋಡಿ, ಇವರೇ ನಮ್ಮ ಸಂಪತ್ ಅವರು. ನಮಸ್ಕಾರ ಸರ್. ಹೀಗಿದ್ದೀರಾ ಸರ್? ಸೂಪರ್. ಫಸ್ಟ್ ನಿಮ್ಮ ಮನೆಯವ್ರ ಬಗ್ಗೆ ಹೇಳಿ. ಹಾಂ, ಮೂಲತಃ ಬೆಂಗಳೂರಿನವರು. ಹಾಂ, ಗ್ರಾಜುಯೇಟ್, BA ಗ್ರಾಜುಯೇಟು. ಹಾಂ. ಬಟ್ ಇಲ್ಲಿಗೆ ಬಂದಾಗ ಕೃಷಿ ಬಗ್ಗೆ ಏನು ಅನುಭವ ಇದ್ದರು. ಇವತ್ತು ಡಿಸ್ಟಿಕ್ ಅಂಡ್ ಜಿಲ್ಲಾ ಮತ್ತು ತಾಲೂಕು ಕೃಷಿ ಪಾಂಡಿತ್ಯ ಎಲ್ಲ ಅವಾರ್ಡಿ ಫಾರ್ಮರ್. ಅವಾರ್ಡ್ ಬಂದಿದೆ ಅವರಿಗೆ? ಹೌದು. ಏನಂತ? ಅತ್ಯುತ್ತಮ ರೈತರು ಅಂತ. ನಮ್ದು ಇಬ್ಬರದು ಅವಾರ್ಡಿ ಫಾರ್ಮರ್ಸ್. ಹೌದಾ? ಏನು ಅವಾರ್ಡು? ತಾಲೂಕು ಮಟ್ಟ ಆಗೈತೆ, ಜಿಲ್ಲಾ ಮಟ್ಟ ಆಗೈತೆ, ಜನಪದ ಸಾಹಿತ್ಯ ಆಗೈತೆ. ಅಲ್ಲಿಂದ ಮತ್ತೆ ಈಗ ಈ ಪಂಡಿತದಲ್ಲಿ ಉದಯೋನ್ಮುಖಿ ಆಗೈತೆ. ಈಗ ಕೃಷಿ ಪಂಡಿತರು ಒಟ್ಟು ಟೋಟಲ್ ಹೇಳ್ಬೇಕು ಅಂದರೆ ಕರ್ನಾಟಕದ ಕೃಷಿ ಪಂಡಿತರು ನೀವೊಬ್ರು, ಗಂಡ ಹೆಂಡತಿ ಇಬ್ರು. ಹೌದು. ಇವರು ಮಗಳು. ನಿಮ್ಮ ಮಗಳ? ಹಾಂ. ನಿಮ್ಗೆ ಎಷ್ಟು ಏಜ್? ನಿಮ್ಗೆ ಸಣ್ಣ ಹುಡುಗ ಇದ್ದಂಗಿದ್ದೀರಾ? ನಾ ಇನ್ನೂ ಅಷ್ಟೇ ಸರ್. ಹಾಂ. ಅವಳ ಮಗಳು 10th ಆಲೆ. ಹೌದಾ? ಹಾಂ. ಮಗ ಈ ಸರಿ 7th. ಹಾಂ. ಅವನಿಗೆ ಅಮ್ಮ PU ಕೊಟ್ರಿ ಈಗ. ಕೊಟ್ರೀಗ? ಹಾಂ. ಕಾಲೇಜ್ ಕೊಟ್ರೀಗ ಅವರು? ಹಾಂ. ಅವ್ರು ನವೋದಯ ಸ್ಟೂಡೆಂಟು. ಮಗ ಅವರು. ಓಕೆ ಓಕೆ. ಮಗ ಮುರಾರ್ಜಿ ಸ್ಟೂಡೆಂಟು. ಓಕೆ. ಇಲ್ಲಿ ಯಾರು ಇಲ್ಲ? ಇಲ್ಲಿ ಅವರಿಬ್ಬರು ಇಲ್ಲ. ನಾವಿಬ್ಬರು ಗಂಡ ಹೆಂಡತಿ ಇಬ್ಬರದೇ ತೋಟ, ಇನ್ಕ್ಲೂಡಿಂಗ್ ಲೇಬರ್ ಇಲ್ದ ತೋಟ. ಲೇಬರ್ ಇಲ್ಲ? 8 ಎಕರೆ ಫಾರ್ಮ್ಗೂ ಲೇಬರ್ ಏನಿಲ್ಲ ಸರ್. ಲೇಬರ್ ಇದೆ 2 ಎಕರೆ ಮಾಡೋಕ್ಕಾಗಲ್ಲ ಅಂತ ಜನ. ಈಗ ನೋಡೋದು ನಡೀರಿ. ಈಗ ಲೇಬರ್ ಏನು ಬೇಕಂತ ನೀವು ಹೇಳಿ. ಹಾಂ. ಈಗ ನೋಡತ್ತಲ್ಲ ರಿಯಾಲಿಟಿ, ಈಗ ನಮ್ಗೆ ಗೊತ್ತಾಗ್ತದಲ್ಲ. ಈಗ ಅದೊಂದು ಬಿಟ್ಟರೆ ಇನ್ನೇನು ಲೇಬರ್ ಇಲ್ಲ. ನಮಗೆ ಲೇಬರ್ ಅವಶ್ಯಕತೆ ಐತೆ ಅಂದರೆ ಒಂದು ಟೈಮ್ ತೊಗೊಂಡು ಒಂದು 5-6 ಆಳು ತೊಗೊತೀವಿ. ಒಂದು ಸರಿ ದೊಡ್ಡ ಕೆಲಸ ಎಲ್ಲ ಮುಗಿಸ್ಕೊಡ್ತೀವಿ. ಇನ್ನು ಯಾವುದೇ ಕೆಲಸ, ಬ್ರಷ್ ಕಟ್ಟಿಂಗ್ ಇರ್ಬೋದು, ಕ್ಲೀನ್ ಇರ್ಬೋದು, ಗಿಡ ಉಣೋದು, ಏನೇ ಇದ್ದರೂ ಗಂಡ ಹೆಂಡತಿ ಇಬ್ಬರು ಮೇಂಟೆನೆನ್ಸ್. ಯಾವುದೇ ಕಾರಣಕ್ಕೂ ಲೇಬರ್ಗೆ ಮಿಷಿನ್ಗಳು ಕೊಡೋಲ್ಲ. ಯಾಕೆಂದರೆ ತುಂಬ ಗಿಡಗಳಿದ್ದಾವೆ. ನಾವು ಅವ್ರಿಗೆ ಕೊಟ್ಟೆ ಕೇರ್ ಇರಲ್ಲ. ತುಂಬ ಅಷ್ಟೇ.
ನಾವೇನಂದರೆ ತುಂಬ ಕೇರ್ ತಗೊಂಡು ಎಲ್ಲ ಡ್ಯಾಮೇಜ್ ಆಗ್ತೈತೆ. ಆ ಕಾರಣಕ್ಕೆ ಲೇಬರ್ ಸಮಸ್ಯೆಗೆ ಇಟ್ಕೊಳ್ಳಲ್ಲ. ನಾವೇನು ಬ್ರಷ್ ಕಟ್ಟಿಂಗ್ ಗಂಡ ಹೆಂಡತಿ ಇಬ್ಬರೇ ಬ್ರಷ್ ಮಾಡೋದು. ಅಣ್ಣ ಯಾವ ಊರಿದು? ಕಲ್ಯ, ಮಾಗಡಿ ಹತ್ರ ಕಲ್ಯ ಅಂತ ರಾಮನಗರ ಡಿಸ್ಟಿಕ್ಕು, ಮಾಗಡಿ ತಾಲೂಕು, ಕಲ್ಯ ರಾಮನಗರ ಜಿಲ್ಲೆ. ಹಾಂ, ಅಂದರೆ ಕುಣಿಗಲ್ ಟು ಮಾಗಡಿ ಮೇನ್ ರೋಡ್ಗೆ ಒಂದು 50 ಮೀಟ್ರ್ ಒಳಗಡೆ ತೋಟ. ಏನಿಲ್ಲ, ಮೂಲ ಕೃಷಿ ಬಂದು ನಮ್ಮದು ತರಕಾರಿ ಫೀಲ್ಡು, ಹೈಯೆಸ್ಟ್ ಮಾರ್ಕೆಟಲ್ಲಿ ನಂಬರ್ 1 ತರಕಾರಿ. ಬಟ್ ಕೈ ಸುಟ್ಟಿದ ಬದುಕು ಈ ಬದುಕಿಗೆ ತಂದೋಗ್ಬಿಡ್ತು. ಅಂದರೆ ನನ್ನಲ್ಲಿ ಇದ್ದಿದ್ದು ಪ್ರೆಸೆಂಟು ಫ್ರೆಂಡ್ಲಿಯಾಗಿ ಹೇಳೋದಾದರೆ, ನಾನು ನ್ಯಾಚುರಲ್ ಫಾರ್ಮ್ಗೆ ಇವತ್ತು ಏನು ಹಿಡಿದಿದ್ದೀನಿ, ಈ ಕೃಷಿ ನನಗೆ ನೇಮ್ ಕೊಡ್ತು, ದುಡ್ಡು ಕೊಡ್ತು, ನನಗೆ ಕೆಲಸದ ಒತ್ತಡ ಕಮ್ಮಿ ಕೊಡ್ತು, ನೆಮ್ಮದಿ ಕೊಡ್ತು. ಬಟ್ ಮೊದಲಿದ್ದಿದ್ದು ಕೃಷಿ ರೈತ ನಾನು ಬದುಕಲಿಲ್ಲ, ಗೊಬ್ಬರದ ಅಂಗಡಿಯನ್ನು ಬದುಕಿಸ್ತು, ಆಳು ಬದುಕಿಸ್ತು, ಮತ್ತು ಔಷಧಿ ಅಂಗಡಿಯನ್ನು ಬದುಕಿಸ್ತು. ಇವ್ರು 3 ಜನನ ಬದುಕಿಸ್ತು, ನನ್ನ ಕೈ ಬಿಡ್ತು. ನಿಮ್ಮನ್ನು ಸಾಯಿಸ್ತಿತ್ತು? ಖಂಡಿತ ಸಾಯಿಸ್ತು. ಈಗ ಡಿಪೆಂಡ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ 0. ಹೇಳ್ಕೊಳಕ್ಕೆ ಮಾತ್ರ 10 ಜನ ಕೆಲಸಗಾರರಿಗೆ ಅರ್ಲಿ ಮಾರ್ನಿಂಗಿಂದ ತಿಂಡಿ ಊಟ ಎಲ್ಲ ನಮ್ಮದೇ, ಮಧ್ಯಾಹ್ನ ಕೂಲ್ ಊಟ ನಮ್ಮದೇ, ಬೆಳಗ್ಗೆ ನಾಷ್ಟ ನಮ್ಮದೇ. ಅವ್ರಿಗೆ ಸೇವಾರ್ಥಗಳು ಗೊತ್ತಲ್ಲ ನಿಮಗೆ, ಗಂಡಾಳ್ಕಂದೆ ಅಂದರೆ ದೊಡ್ಡ ದೊಡ್ಡ ಸೇವಾರ್ಥಗಳೆಲ್ಲ ನಮ್ಮದೇ. ಬಟ್ ಇವತ್ತು ಸಮಸ್ಯೆ ಇಲ್ಲ, ನೆಮ್ಮದಿ ಕೊಡ್ತು. ನಾನೇ ಸ್ವಂತ ತೋಟ ಮಾಡ್ಕೋತೀನಿ. ನಾನೇ ಸ್ವಂತ ತೋಟದೊಳಗೆ 10 ಕ್ವಿಂಟಲ್ ಒಣಾಟಿಕೆ ಕುಯ್ತೀನಿ. ಬರೀ 380 ಗಿಡಕ್ಕೆ. 380 ಗಿಡಕ್ಕೆ? ರಿಯಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಒಳಗಡೆ. 10 ಕ್ವಿಂಟಲ್ ಒಣಾಟಿಕೆ ಕುಯ್ತೀನಿ. ಎಷ್ಟು ರೇಟು? ಇವತ್ತು ಪ್ರೆಸೆಂಟ್ 46,000 47,000 ಐತೆ ಕ್ವಿಂಟಾಲು. 50 ಇಟ್ಕೊಳ್ಳಿ ಸುಮ್ಮನೆ ಒಂದು ಅವರೇಜ್. ಅವರೇಜು ನಾನು ಹೋದ ಸರಿ 55,000 ಕೊಟ್ಟೆ. 50 ಇಟ್ಕೊಳ್ಳಿ, 10 ಕ್ವಿಂಟಾಲು 5 ಲಕ್ಷ. 5 ಲಕ್ಷ. ಎಷ್ಟು ಎಕರೆಗೆ? 1 ಎಕರೆ ಬರುತ್ತೆ, 380 ಗಿಡ. 1 ಎಕರೆ 5 ಲಕ್ಷ ಅಡಕೆಯಿಂದ? ಖಂಡಿತ ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್. ಈ ತಗಮ ಕೆಮಿಕಲ್ ಸುರಿ ಸೊ ಹಿಂಸೆ ಬೇಡ ಸರ್, ನನಗದು ಇಷ್ಟನೇ ಇಲ್ಲ. ನಾನು ಮಾಡಿದೆ ಅವತ್ತು ಹೇಳಿದ್ನಲ್ಲ, 12 ಇಯರ್ಸ್ ಆಫ್ಟರ್ 12 ವರ್ಷದ ಕೆಳಗೆ ಸೋತೆ. ಔಷಧಿ ಒಳಗಡೆ ಕೆಮಿಕಲ್ಗೆ ಕೈ ಅಜ್ಜಿ ಅಷ್ಟು ಕೆಮಿಕಲ್ ಯೂಸ್ ಮಾಡಿದೆ. ಬಟ್ ಅದೆಲ್ಲ ಹೋಗ್ತು. ಇವತ್ತು ನಾರ್ಮಲ್ ಕೃಷಿ. ಇಲ್ಲಿ ನಿಲ್ಲದೇನು, ಬನ್ನಿ ಹೋಗೋಣ, ತೋರಿಸ್ಬಿಡ್ತೀರಾ? ಹೋಗೋಣ, ರಿಯಲಿ ನೋಡೋಣ. ಸರ್ ಇದೆ ಪ್ರಪರೇ, ಇದು ಕಲ್ಯ. ಇಲ್ಲೇ ಹುಟ್ಟು ಬೆಳೆದಿದ್ದು? ಹಾಂ. ನಿಮ್ಮ ಅಪ್ಪ ಮನೆ ಇದೆ ಊರಿನವರು? ಅಪ್ಪ ಇದೆ ಊರು, ತಾತ ಇದೆ ಊರು. ಬಟ್ ಮೂಲತಃ ಇಬ್ಬರು ಲ್ಯಾಂಡ್ ಮಾಡಿಕೊಟ್ರು. ಅಪ್ಪ ಒಂದು 3.5-4 ಎಕರೆ ಸಂಪಾದನೆ ಮಾಡಿಕೊಟ್ರು ಈ ಕಡೆ ಆಸ್ತಿ. ತಾತ ಅವ್ರು ಒಂದು 4 ಎಕರೆ 3.5-4 ಎಕರೆ ಅವರು ಮಾಡಿದ್ರು. ಡೆವಲಪ್ಮೆಂಟ್ ಏನಿಲ್ಲ. ಈ ಖಾಲಿ ಲ್ಯಾಂಡ್ ಏನಿರ್ತದ, ಪ್ಲೈನ್ ಲ್ಯಾಂಡ್, ಅದ್ರಲ್ಲಿ ತರಕಾರಿ ಮಾಡ್ತಾಯಿದ್ದು. ತರಕಾರಿ ಬೆಳೆಯೋದು, ಅಲ್ಪಾವಧಿ ಬೆಳೆ. 3 ತಿಂಗಳು ಗಂಟ ಮಾಡೋದು, 3 ತಿಂಗಳಿಗೆ ಮಾರ್ಕೆಟಿಂಗ್ ಕೊಡೋದು. ಮಾರ್ಕೆಟಿಂಗ್ ಕ್ಲೋಸ್ ಆಯ್ತಿದ್ದಂಗೆ ಪರಮ್ ಸರ್ ಇಮಿಡಿಯೇಟ್ಲಿ ಕಿತ್ತು ಮಾರ್ಕೆಟ್ಗೆ ಹಾಕೋದು. ಮತ್ತು ಯಥಾಸ್ಥಿತಿ ಉಳುಮೆ ಮಾಡು, ಕ್ಲೀನ್ ಮಾಡು, ಗೊಬ್ಬರ ತಂದೊಡಿ, ಔಷಧಿ ಹಾಕು, ಬೀಜ ತಂದು ಹಾಕ್ಸು, ಎಲ್ಲ ಮಾಡ್ಕೊಂಡು ತಿರ್ಗಾ 3 ತಿಂಗಳು ಜಾಯ್ನ್ ಆಗು. ಅದು ಮತ್ತೆ ನಮ್ಮ ಸಂಪಾದನೆ ಎಲ್ಲಿಗೆ ರೊಟೇಟ್ ಆಗೋದಂದರೆ, 1 ತಿಂಗಳು ಒಂದು 4 ಲಕ್ಷ, ಒಂದು 3ನೇ ತಿಂಗಳಿಗೆ 3 ತಿಂಗಳಿಗೆ ಒಂದು 4 ಲಕ್ಷದಲ್ಲಿರೋದು ತರಕಾರಿಲಿ. ಅದರೊಳಗೆ ಲೇಬರ್ದು ಎಲ್ಲ ಎಕ್ಸ್ಪೆಂಡಿಷನ್ ಖರ್ಚೆಲ್ಲ ಕಳೆದ್ರೆ ನಮಗೆ ಉಳಿತಿದ್ದು 1.5-2 ಲಕ್ಷ. ನೆಕ್ಸ್ಟು ನಾವು 3ನೇ ತಿಂಗಳಿಗೆ ಮುಗಿಸಿ 4ನೇ ತಿಂಗಳಿಗೆ ಇನ್ನೊಂದು ಬೆಳೆ ಕೈ ಇಕ್ತಿದ್ವಲ್ಲ, ಉಳುಮೆ ಎಕ್ಸ್ಪೆಂಡಿಷನ್ ಖರ್ಚು ಹೋಗೋದು, ಗೊಬ್ಬರಕ್ಕೆ ಎಕ್ಸ್ಪೆಂಡಿಷನ್ ಖರ್ಚು ಹೊರಟೋಗೋದು, ಮತ್ತು ಲೇಬರ್ಗಳು ಹಾಕೋಕ್ಕೆ ಮಟ್ಟಕ್ಕೆ ಅಂತ ಎಲ್ಲ ಕಳೆದ್ರು ಒಂದು 50-60 ಸಾವಿರ ಮೇಲೆ ಹೊರಟೋಗೋದು. ಇನ್ನೊಂದು ಕನಿಷ್ಠ ಪಕ್ಷ ಉಳಿದ್ರು ಒಂದು 50-60 ಸಾವಿರ ಕೈಯಲ್ಲಿ ಉಳ್ಕೊಳ್ಳೋದು. ಬಟ್ ಅದನ್ನು ಬೆಳೆ ಹಂತಕ್ಕೆ ತರೋ ಅಷ್ಟೊತ್ತಿಗೆ ಆ 50-60 ಸಾವಿರ 0 ಆಗಿ ಮತ್ತೆ ಹೊಸ ದುಡ್ಡು ಬರೋಷ್ಟ ವೇಟಿಂಗ್ ಇಲ್ಲಿರುವ. ಯಾವಾಗಲೂ ಕಾಯ್ಕೊಂಡು ಕುಂತಿರೋದು ಸರ್. ಇದು ಪ್ರತಿಯೊಬ್ಬ ಕೃಷಿಕಂದು ಇದೇ ಗೋಳೆ. ತರಕಾರಿ ಫೀಲ್ಡ್ ಒಳಗಡೆ ಇದೇ ರಾಮಾಯಣ. ಸತ್ಯಾಂಶನ ನಿಗದೀಕರಣ ಹೇಳ್ತೀನಿ. ಕಾರಣ ಯಾಕೆಂದರೆ ನಾನು ಅನುಭವ ಪಟ್ಟಿರೋದಲ್ಲ, ನನಗಾಗೋಗ್ಬಿಟ್ಟಿರೋದು ಪೂರ. ಬಟ್ ಏನಂದರೆ ಇಲ್ಲಿ ನಾವೆಲ್ಲಿ ಪಾಯಿಂಟ್ ಉಳಿಸ್ಕೊಂಡು ಹೋಗ್ತೀವಿ ಅಂದರೆ, ಈ ವಾರ್ಷಿಕ ಬೆಳೆಗಳನ್ನ ಇದ್ರ ಜೊತೆ ಮಿಂಗಲ್ ಮಾಡ್ಕೊಂಬರ್ಬೇಕು. ಹೆಂಗೆ ಕೃಷಿ ಮಾಡ್ಕೊಂಬರ್ಬೇಕು, 15 ದಿನದ ಒಂದು ಬೆಳೆ, 3 ತಿಂಗಳದ್ದು ಒಂದು ಬೆಳೆ, 3 ತಿಂಗಳದ್ದು ಒಂದು ಬೆಳೆ, 6 ತಿಂಗಳದ್ದು ಒಂದು ಬೆಳೆ, ವರ್ಷ ಒಂದು ಬೆಳೆ, ಅಲ್ಪಾವಧಿ ದೀರ್ಘಾವಧಿ ಹಿಂಗೆ ಹೋಯ್ತೀವಲ್ಲ, ಈ ಟೈಮಲ್ಲಿ ಸಬ್ಸಿಡೆಂಟಾಗಿ ಇಳಿಸ್ಕೊಬೇಕು. ಹಿಂಗೆ ಇಳಿಸ್ಕೊಂಡಾಗ ಪಾಕೆಟ್ ಮನಿನೂ ಜಾಯ್ನ್ ಆಯ್ತಾ ಹೋಯ್ತದೆ, ವಿತ್ ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಯ್ತಾ ಹೋಯ್ತದೆ, ವಿತ್ ನಮ್ಮಲ್ಲಿ ಕಾರ್ಮಿಕರ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಾ ಇರ್ತದೆ. ಬಟ್ ನಾವೇ ನಿಂತ್ಕೊಂಡು ಕೆಲಸ ಮಾಡ್ಕೊಳ್ತೀವಿ. ಅರ್ಥ ಆಗಲಿಲ್ಲ, ಇದೇನು 15 ದಿನ 1 ತಿಂಗಳು ಏನದು ಅರ್ಥ ಆಗಲಿಲ್ಲ. ಈಗ ಸಿಂಪಲ್ ಕಾನ್ಸೆಪ್ಟ್ ಡೆಮೋ ಅಂದರೆ, ಸೊಪ್ಪು ಏನಾದ್ರು ಚೆಲ್ಕೊಂಡ್ರೆ ಸೊಪ್ಪುಗಳು ಅದನ್ನು 40 ದಿನದ ಒಳಗಡೆ ಬರ್ತಾವೆ ನಮಗೆ. 30 ದಿವಸ 28 ದಿವಸ ಹಿಂಗೆಲ್ಲ ಸ್ಟಾರ್ಟ್ ಆಯ್ತಾವೆ ಸೊಪ್ಪುಗಳು. ಅವನ್ನ ನಿಮಗೆ ಕಿತ್ತು ಮಾರ್ಕೆಟಿಂಗ್ ಮಾಡ್ಕೊಂಡಾಗ ಅದೇ ಕರೆಕ್ಟಾಗಿ ಪ್ರೊಸೀಜರ್ ಮುಗಿಯೋ ಅಷ್ಟೊತ್ತಿಗೆ ನೀವು ನಿಂಬೆ ಅಂತ ಬಿಟ್ಕೊಂಡಾಗ 15 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ನಿಂಬೆ ಸ್ಟಾರ್ಟ್ ಆಯ್ತದೆ. ಅದು ನಿಂಬೆ ಬೆಳೆದ್ಮೇಲೆ ಆಯ್ತಲ್ಲ, ವಾರಕ್ಕೊಂದ್ಸರಿ ಬರುತ್ತೆ ನಿಂಬೆ. ಖಂಡಿತವಾಗಿ ಬರುತ್ತೆ, 100% ಬರ್ತದೆ. ಅದಾಯ್ತಿದ್ದಂಗೆ ಕಂಟಿನ್ಯೂಸ್ಲಿ. ಮತ್ತೆ ಏನಾಯ್ತದೆ ನೆಕ್ಸ್ಟ್ ಫ್ಯೂಚರ್, ಇನ್ನು ತೆಂಗು 3 ತಿಂಗಳಿಗೊಂದು ಕಟಿಂಗ್ಸ್ ಇರ್ತದೆ. ತೆಂಗು 3 ತಿಂಗಳು ಕಾಯಿ ಬರ್ತಾ ಇರ್ತದೆ. ನೆಕ್ಸ್ಟು 6 ತಿಂಗಳು ಆರೆಂಜು, ಬಟರ್ ಫ್ರೂಟು, ಈ ಥರ ಬೆಳೆಗಳು ಇಟ್ಕೊಂಡ್ರೆ ನಿಮಗೆ 6 ತಿಂಗಳಿಗೂ ಒಂದು 6 ತಿಂಗಳು ಒಂದು ಕ್ರಾಪ್ ಸ್ಟಾರ್ಟ್ ಆಯ್ತದೆ, ಹಣ್ಣಿನ ಗಿಡಗಳು. ಅದ್ರ ಜೊತೆಗೆ ನೀವು ಅರೆಕ ಅಂತ ವರ್ಷದ ಬೆಳೆ ಮಾಡ್ಕೊಂಡ್ರೆ ವರ್ಷಕ್ಕೊಂದ್ಸರಿ
ಕೈ ಸ್ಟಾರ್ಟ್ ಆಯ್ತದೆ. ಇವೆಲ್ಲ ಖರ್ಚು ಮೈನಸ್ ಆಗೋಷ್ಟೊತ್ತಿಗೆ ಅಡಕೆ ಬಂದು ಎಟ್ಟಿಸ್ಕೊತದೆ ನಿಮಗೆ, ಇಲ್ಲ ತೆಂಗು ಎಟ್ಟಿಸ್ಕೊತದೆ. ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಆವಾಗ ನಿಮಗೆ ಡಿಪೆಂಡ್ ಆಫ್ ಅಮೌಂಟ್ ಉಳಿತಾ ಹೋಯ್ತದೆ. ಯಾವ ಕಾರಣಕ್ಕೂ ತೊಂದರೆ ಏನಾಗಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಹೊಡಿಯೋಕೆ ಹೋಗಲ್ಲ. ಅಂದರೆ ಯಾವುದಾದ್ರೂ ಒಂದು ಸೋರ್ಸಿಂದ ಬರ್ತಾನೆ ಇರುತ್ತೆ. ಖಂಡಿತ ಸರ್. ಈ ಕಡೆ ಬರುತ್ತೆ. ಖುಷಿ ಕೊಡ್ಬೇಕಂದ್ರೆ ನಮಗೆ ಅಮೌಂಟ್ ಏನೋ ಅವಶ್ಯಕತೆ ಬೇಕೇ ಬೇಕು. ಅಮೌಂಟ್ ಇಲ್ದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಸುಮ್ಮನೆ 10 ಎಕರೆ ಭೂಮಿ ಐತೆ ನಾನು ರಾಜ ಸರ್ 10 ಎಕರೆ 5 ಎಕರೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಬಿಡು ಅಂತ ಹೇಳ್ಕೊಂಡ್ರೆ, ಬಟ್ ಮಾರ್ಕೊಂಡಿದ್ದು ದುಡ್ಡು ಆಗ್ಬೇಕು ಅಷ್ಟೇ ಹೊರ್ತು ಇದು ನೀವು ಅಂದ್ಕೊಂಡಿರೋ ರೀತಿ ಸರ್ ದಯವಿಟ್ಟು ಸಿಗಲ್ಲ ಕೈಗೆ. ಯಾಕೆಂದರೆ ಗಂಡ ಹೆಂಡತಿ ಎಲ್ಲ ಔಟ್ ಆಫ್ ವರ್ಕಲ್ಲಿ ಇರ್ತಾರೆ, ಬೆಂಗಳೂರೆಲ್ಲ ಉಳಿದಿರ್ತಾರೆ, ಇಲ್ಲಿ ಲೇಬರ್ ಇಟ್ಟಿರ್ತಾರೆ. ಲೇಬರ್ ಅವ್ರು ಬರೋಲ್ಲ ಅಂದರೆ ತುಂಬ ಸಬ್ಸಿಡೆಂಟಾಗಿ ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಇಲ್ಲಿರ್ತಾರೆ. ಬಟ್ ಅವ್ರು ಲೇಬರ್ರೇ ಓನರೇ ಇಲ್ಲಿ ಉಳಿತೀವಿ ಲೇಬರ್ ಜೊತೆ ಅಂತಂದರೆ ಲೇಬರ್ಗಳು ಇರೋಲ್ಲ. ಯಾಕೆ? ದಿನ ಒತ್ತಾರಿದ್ರೆ ಅವ್ರಿಗೆ ಕೆಲಸ ಕೊಡ್ತಾರಲ್ಲ. ಅಲ್ಲ, ಅವ್ರು ತಾವು ಓನರ್ ಇಲ್ಲಾಂದ್ರೆ ಕೆಲಸ ಡೈಲಿ ಮಾಡಲ್ವಾ? ಇರಲ್ಲ ಅವರು. ನೀವು ಬೇಕಾದ್ರೆ ಕೆಲವು ಫಾರ್ಮ್ ಎಲ್ಲ ವಿಸಿಟ್ ಮಾಡಿದ್ದೀರಲ್ವಾ, ಲೇಬರ್ ಇರೋ ಜಾಗದಲ್ಲಿ ಓನರ್ ಉಳಿತಾವ್ರೆ ಅನ್ನೋ ಜಾಗದಲ್ಲಿ ಲೇಬರ್ ಉಳಿಯಲ್ಲ. ಕರೆಕ್ಟ್. ಥಿಂಕ್ ಮಾಡಿ ನೋಡಿ ನೀವು. ಈಗ ನೀವು ಎಷ್ಟು ಫಾರ್ಮ್ಗೆ ಹೋಗಿ ಬಂದಿದ್ದೀರಾ? ಸುಮಾರು ಫಾರ್ಮ್ ತಿರುಗಿದ್ದೀರಾ. ನಿಮ್ಮ ವಿಡಿಯೋಸ್ ನಾನು ನೋಡಿದ್ದೀನಿ. ಆ ಜಾಗದಾಗೆ ಓನರ್ ಉಳಿದವ್ರೆ, ಬಟ್ ಲೇಬರ್ ಇರಲ್ಲ. ಲೇಬರ್ ಇರ್ತಾರೆ, ಓನರ್ ಇರಲ್ಲ. ಅವ್ರಿಬ್ರಿಗೆ ಆಗೋದೇ ಇಲ್ಲ. ಯಾಕೆಂದರೆ ಮಾರ್ನಿಂಗ್ ಎದ್ದು ನೀವು ಡ್ಯೂಟಿ ಕೊಡೋಕೆ ಹಿಡಿದ್ರೆ ಅವ್ರಿಗೆ ಅವ್ನು ಅವ್ರ ಮನೇಲೇ ಗೇಯ್ತವ್ನು, ಈ ಮನೆಗೆ ಬಂದವನೇನ್ರಿ ನಮ್ಮ ಮನೇಲಿ ಏನು ಗೇಯ್ತಾನೆ ಸರ್ ಅವನು? ಅವನ ಮನೇಲಿ ಗೇಯ್ತಾನೆ, ನಮ್ಮ ಮನೇಲಿ ಏನು ಗೇಯ್ತಾನೆ ಅವನು? ಅಟ್ಟೆ ಸರ್. ಈ ಸಿಲ್ವರ್ ವರ್ಕು ಬಾರ್ಡ್ರ್ ವೈಸು ವಿಂಡ್ ಬ್ರೇಕ್ಗೆ ಸಿಲ್ವರ್ ವರ್ಕ್ ಮಾಡಿದ್ದೀನಿ. ವಿಂಡ್ ಬ್ರೇಕ್ ಅಂದರೆ ವಿಂಡ್ ಗಾಳಿ ಬರಬಾರ್ದು ಅಂತ. ಗಾಳಿ ಮಳೆ ಮಾನ್ಸೂನ್ ಮಾರುತಗಳನ್ನ ತಡೆಗೋಡೆಗೆ ನನಗೆ ವಿಂಡ್ ಬ್ರೇಕ್ ಬೇಕಂತ ಹೇಳಿ, ಮತ್ತು ಅರ್ಲಿ ಮಾರ್ನಿಂಗ್ ಸೂರ್ಯನ ಬಿಸಿಲು ಈ ಭಾಗದ ಬೇಕು, ಪಶ್ಚಿಮ ಬಿಸಿಲು ಯಾವುದೇ ಕಾರಣಕ್ಕೂ ತೋಟಗಳಿಗೆ ಬೇಡ. ಯಾಕೆ? ತುಂಬ ತಿಕ್ಕಾಗಿ ಬೀಳೋದ್ರಿಂದ ಬರ್ನಿಂಗ್ ಮಾಡುತ್ತೆ ಅದನ್ನು. ಗಿಡ ಸುಡುತ್ತದು? ಗಿಡ ಸುಡುತ್ತೆ. ಪಶ್ಚಿಮದ ಬೆಳಕು ಸುಟ್ಟಾಕ್ಬಿಡುತ್ತಾ? ಖಂಡಿತ ಸುಡುತ್ತೆ. ಅದಕ್ಕೋಸ್ಕರ ಆ ಬಿಸಿಲು ನಮ್ಮ ತೋಟಗಳಿಗೆ ಬೀಳಬಾರ್ದು. ಅದನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡಬೇಕು. ಆಮೇಲೆ ನಿಮಗೆ ಮಳೆ ಗಾಳಿ ಸ್ಟಾರ್ಟ್ ಆದರೆ ಈ ಕಡೆ ಭಾಗದಿಂದ ಈ ಭಾಗಕ್ಕೆ ಬೀಸುತ್ತೆ, ಗೊತ್ತಲ್ವಾ? ಗೊತ್ತಿಲ್ಲ. ಜನರಲ್ ಆಗುತ್ತೋ? ಚಾನ್ಸೇ ಇಲ್ಲ ಸರ್. 100% ಗೊತ್ತು. ಇಲ್ಲ, ಮಳೆ ಕಡೆ ಬೀಸುತ್ತಾ? ಮಳೆ ಗಾಳಿ ಬರ್ತದ್ದು. ತೋಟಕ್ಕೆ ವಿಂಡ್ ಬ್ರೇಕ್ ಬೇಕೇ ಬೇಕು. ಇಲ್ಲಾಂದರೆ ಅಲ್ಲ, ಏನಾಗಲ್ಲ. ಈಗ ಈ ಸರಿ ಹೊಡೆತದಲ್ಲಿ ಒಂದು 3 ಮರ ಮುರಿತು. ಮರ ಮುರಿತವೆ? ಅತಿಯಾಗಿ ಭರಣಿ ಮಳೆ ಟೈಮಲ್ಲಿ ತುಂಬ ರಭಸವಾಗಿ ಹೊಡಿತದಲ್ಲ, 3 ಮರ ಮುರಿತು. ಪಕ್ಕ ತೋಟಗಳಲ್ಲೋರ್ದು ಒಂದು 4-5 ಮರ ಮುರಿದಿತ್ತು ಖಾಲಿ ಇರೋದ್ರಿಂದ. ಬಟ್ ಅದೇ ಥರ ಕ್ರಿಯೇಟ್ ಆದರೆ ನಮ್ಮ ಒಂದು 5-6 ಮರ. ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಮರ ಡ್ಯಾಮೇಜ್ ಆಗಿ ಮುರಿತು ನೋಡಿ. ಅಡಿಕೆ ಗಿಡ ಒಳ್ಳೆ ಹೈಟ್ ಇತ್ತು ಮರ. ಹಿಂಗೆ ಅಡಲ್ಟ್ ಗಿಡ ದೊಡ್ಡದಾಗಿ ಬೆಳೆದಿತ್ತು. ಹೌದು, ದೊಡ್ಡ ಮರನೇ ಮುರಿದು ಬಿಸಾಕ್ತು ಗಾಳಿ. ಅಡಿಕೆ ಮರ ಮುರಿದು ಬಿಡುತ್ತಾ? ಅಡಿಕೆ ಮತ್ತು ತೆಂಗು ಏನಕ್ಕೆ ಕಸಿಗಾಗಲ್ಲ ಗಿಡ ಎಳೆಯೋದು? ಅದರೊಳಗಡೆ ತಿರುಳಿನಂಶ ಮಾತ್ರ ಉಳಿದೈತೆ. ಯಾವುದೇ ಕಾರಣಕ್ಕೂ ಕಾಂಡ ಗ್ರೋತ್ ಇರಲ್ಲ. ಅಂದರೆ ಈಗ ನಮ್ಮ ಮಾಮೂಲಿ ಜನರಲ್ಲಾಗಿ ಸೀಬೆ ಗಿಡ ಇದ್ರ ಗಿಡ ಮಾಡಿದ್ರೆ ಸಿಲ್ವರ್ ಓಕಲ್ಲಿ ಕಾಂಡ ಇರ್ತದೆ. ಬಟ್ ತೆಂಗು ಅಡಿಕೆ ಎರಡೂ ಟೊಳ್ಳು ಕಾಂಡ. ಕರೆಕ್ಟ್. ಹೌದು. ಆ ಟೊಳ್ಳು ಕಾಂಡ ಇರೋದ್ರಿಂದ ಗ್ರಾಫ್ಟಿಂಗಿಗೂ ಹೋಗಲ್ಲ, ಕಸಿ ಕಟ್ಟ ಖಾತೆನೂ ಇಲ್ಲ, ವಿತ್ ಅದಕ್ಕೆ ಸೇಫ್ಟಿನೂ ಇಲ್ಲ. ಅದಕ್ಕೇನಾಯ್ತದೆ, ತೋಟ ಮಾಡಿದ್ರೆ ಫಸ್ಟ್ ಆಫ್ ಆಲ್ ವಿಂಡ್ ಬ್ರೇಕ್ ಬೇಕು. ಅಂದರೆ ಗಾಳಿಯ ರಭಸ ತಡೆಯಂತ ಬೇಕು. ಸೂರ್ಯನ ಬಿಸಿಲು ಕಂಟ್ರೋಲ್ ಮಾಡೋದು, ಗಾಳಿಯ ಬಡತ ಕಂಟ್ರೋಲ್ ಮಾಡೋದು, ಎರಡಕ್ಕೂ ವಿಂಡ್ ಬ್ರೇಕ್ 100% ಬೇಕು. ಹೌದಾ? ಆಮೇಲೆ ಮೂಲತಃ ಈಗ ನಾನು ಈ ಕ್ರಾಪಲ್ಲಿ ಮಾಡ್ಕೊಂಡು ಹೋಗಿರೋದು ಮೇನ್ ಕ್ರಾಪ್ ಅರೆಕ, ಅಂದರೆ ಅಡಿಕೆ ಜೊತೆಗೆ ಸಬ್ ಕ್ರಾಪ್ ಆಗಿ ಅಗರ್ವುಡ್. ಅದಕ್ಕೆ ಪೆಪ್ಪರ್ ಕಾಂಬಿನೇಷನ್ ಮಾಡ್ಕೊಂಡು ಹೋಗಿದ್ದೀನಿ. ಮೆಣಸು ಹಾಕ್ಸಿದ್ದೀನಿ. ಮೆಣಸಿನ ಜೊತೆಗೆ ಈಗ ಜಾಯ್ಕಾಯಿ ಮಾಡಿದ್ದೀನಿ. 30 ಅಡಿ ಅಂತರ, 22ರಿಂದ 30 ಅಡಿ ಅಂತರ. ಈಗ ನೇನು ನೆರಳು ಮಾಡಿದ್ದೀವಿ. ಇದು ಜಾಯ್ಕಾಯಿ. ಅಂದರೆ ಅಡುಗೆಗೆ ಹಾಕ್ತಾರಲ್ಲ? ಮಸಾಲೆ ಐಟಮ್ ಜಾಯ್ಕಾಯಿ ಗಿಡ. ಅದಕ್ಕೆ ನೆರಳು ಬೇಕೇ ಬೇಕು, ಬಿಸಿಲಲ್ಲಿ ಹಾಕೋಕ್ಕಾಗಲ್ಲ. ನೆರಳು ಗಿಡನ ಅದು? ನೆರಳಲ್ಲಿ ಬೆಳೆಯೋಂಥ ಗಿಡ. ನೆರಳಲ್ಲಿ ಬೆಳೆಯೋಂಥ ಗಿಡ. ಇದಕ್ಕೆ ಸಬ್ ಕ್ರಾಪ್ ಆಗಿ ಡಿಸೈನ್. ಇದು ಕೆಂಪು ಬನಾನ ಅಂತ ಹೇಳಿ, ಕೆಂಪು ಬಾಳೆ. ಕೇರಳ ಕೆಂಪು ಬಾಳೆ, ಆ ಬಾಳೆ. ಆ ಥರ ನೇಂದ್ರ ಬಾಳೆ, ಕೆಲವೆಲ್ಲ ವೆರೈಟಿ ಬನಾನ ಇದೆ. ಇದು ನಮ್ಮ ಮೇನ್ ಸಬ್ಜೆಕ್ಟ್. ಇನ್ನು ಇದರಿಂದ ಬಿಫೋರ್ ಮೇಲ್ಗಡೆ ಹೋದರೆ ಅಡಿಕೆ ಮಾಮೂಲಿ, ಅದ್ರ ಮಧ್ಯಕ್ಕೆ ಇಂಟರ್ ಕ್ರಾಪ್ ಆಗಿ ಹಗರ್ ಜೊತೆಗೆ ಕಾಫಿ ಜೊತೆ ಮತ್ತು ಜಿಗ್ಜಾಗ್ ಟೈಪ್ ಪೆಪ್ಪರ್. ಅದರಿಂದ ಟಾಪರ್ ಹೋದರೆ ತೆಂಗಿನಲ್ಲಿ ಬಟರ್ ಫ್ರೂಟು ವಿತ್ ನಿಂಬೆ. 1 ವರ್ಷ ಈಗ ರೀಸನ್ ಹೊಸದಾಗಿ, ಯಾಕೆಂದರೆ ಅದ್ರಾಗ ಇದ್ದಿದ್ದು ಕ್ರಾಪ್ ಎಲ್ಲ ಡ್ಯಾಮೇಜ್ ಆಯ್ತು. ನನಗೆ ಪ್ರಾಬ್ಲಮ್ ಆದ, ನೇರಳೆ ಮಾಡಿಸ್ದೆ, ನೇರಳೆ ಕಿತ್ತು ಮಾರ್ಕೆಟಿಂಗ್ ಸಮಸ್ಯೆ ಕೊಡ್ತು ಅನ್ನಿಸ್ತದು, ಅದನ್ನು ರಿಮೂವ್ ಮಾಡಿದೆ. ಅದಕ್ಕೆ ಮುಂಚೆ ಒಂದು 80 ಅಪ್ಪಾಜಿ ಮಾವು ಕಟ್ಸ್ಕೊಟ್ಟಿದ್ರು, ಬಟ್ ಅದು ಮಾರ್ಕೆಟ್ ಸಿಗಲಿಲ್ಲ, ತೆಗಿಸ್ಬಿಟ್ಟೆ. ಇಲ್ಲ ಸರ್, ಅದು ಹೋಯ್ತು. ಬಟ್ ಈಗ ಅದನ್ನು ಬೇರೆ ಆಲ್ಟರ್ನೇಟ್ ಮಾಡಿದ್ದೀನಿ. ಇನ್ನೊಂದು ಫಾರ್ಮು ಅಲ್ಲಿ ನಿಂಬೆ ಫ್ಲಾಟ್ ಇದ್ದಿದ್ದು, ಅದು ಇಲ್ಲ, ಅದು ಮಾರಿಬಿಟ್ಟು ಮುಗಿಸ್ಬಿಟ್ಟು ಅದು ಬೇಡ ಅಂತೇಳಿ, ತುಂಬ ದೂರ ಇದ್ದಿದ್ದಂತ. ಅದಾದಮೇಲೆ ನೆಕ್ಸ್ಟ್ ವರ್ಷನ್ ಬಂದು ಈ ಕಡೆ ತೆಂಗುಗೆ ಮೇನ್ ಕ್ರಾಪ್ ತೆಂಗು, ಸಬ್ ಕ್ರಾಪ್ ಅರೆಕ ಜೊತೆಗೆ ಏಲಕ್ಕಿ ಫ್ಲಾಟ್.
ಅದರಿಂದ ಕೆಳಗಡೆಗೆ ಹೋದರೆ ಅಡಿಕೆ ಜೊತೆಗೆ ಬಟರ್ ಫ್ರೂಟ್ ಒಳಗಡೆ ಆರೆಂಜ್. ಯಾಕೆಂದರೆ ನೆರಳಲ್ಲಿ ಏನು ಬೆಳೆ ಬರ್ತದೆ ನೆರಳಿಗೆ ಸೂಟಬಲ್ ಆಗಬೇಕು ಆ ರೀತಿ. ಇನ್ನೊಂದು ಓಪನ್ ಪ್ಲ್ಯಾಂಟು ಬಾರ್ಡ್ರ್ ಪೂರ ಅಗಸೆ ಕಟ್ಸಿದ್ದೀನಿ ಈಗ. ಅಗಸೆ? ಕುರಿ ಮತ್ತು ಮೇಕೆಗೆ ಅಂತ ಅಗಸೆ ಬಾಳ್ರು, ಅದಕ್ಕೆ ತೆಂಗು ಹಾಕ್ಸ್ಕೊಂಡು ಸೈಡ್ಗೆ, ಅದರ ಜೊತೆಗೆ 15x15ಕ್ಕೆ ಬಟರ್ ಫ್ರೂಟ್ ವಿತ್ ನಿಂಬೆ ಮಾಡಿಸಿದ್ದೀನಿ. ಈಗ ಅದಕ್ಕೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಆಲ್ಟರ್ನೇಟ್. ಇದು ನನ್ನ ತೋಟದ ಕತೆ. ಎಷ್ಟಾಯ್ತು ಸರ್? ಅಲ್ಲ ಅದು ಗೊತ್ತಿಲ್ಲ, ನಾನು ಲೆಕ್ಕ ಹಾಕಲ್ಲ. ಹೋಗೋಣ. ಎಷ್ಟು ವೆರೈಟಿ ಕ್ರಾಪ್ ಹಂಗಾರೆ? ಇದೆ ಸರ್, ಸುಮಾರು ಇದೆ. ಒಂದು 100 ಹೇಳ್ಬಿಟ್ರೆ ಈಗ ಹೋಗೋಣ, ಆಮೇಲೆ ನೋಡೋಣ. ಸೊ ಒಟ್ಟು 8 ಎಕರೆ? 8 ಎಕರೆ ಅವರೇಜ್. ಓಕೆ. ಅಂದರೆ ಒಂದೊಂದೇ ಹಾಕಿಲ್ಲ ನೀವು? ಇಲ್ಲ ಸರ್, ಬರೀ ಅಡಿಕೆ ತೋಟ ಇಲ್ಲ ಸರ್. ಏನಕ್ಕೆ ಅಂದರೆ ಇವತ್ತು ಇದು ಒಂದು ಬಣ್ಣಕ್ಕೆ ಹೋಗೋದೇನೋ ಖುಷಿ ವಿಚಾರ ಸಿಕ್ತು ಅಡಿಕೆ. ಬಟ್ ಬಣ್ಣಕ್ಕೆ ಹೋಗದಲ್ಲೇ ಮುಂಚೆ ಇದು ಕ್ಯಾನ್ಸರ್ ಕಾರಕ ಅಂತ ಬಡ್ಕೊಳ್ಳೋರು, ಗೊತ್ತಿರೋ ವಿಚಾರ ಅಲ್ಲ. ಸುಪಾರಿ ಸ್ಟಾಪ್ ಆಗಲೇಬೇಕು, ಈ ಗುಟ್ಕಾ ಎಲ್ಲ ಬ್ಯಾನ್ ಆಗಬೇಕು. ನಾಳೆ ಎಷ್ಟೋ ಕೋಟಿ ರೈತರು ಈಗ ವಾಲ್ಬಿಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಈಗಂತೂ 2-3 ವರ್ಷದಿಂದ ಈಚೆಗಂತೂ ಫುಲ್ ವಾಲೇ ಬಿಟ್ಟಿದ್ದೀವಿ. ಸಡನ್ಲಿ ಏನಾನ ಇವ್ರನ್ನ ಬ್ಯಾನ್ ಆದ್ರೆ ನಾವೇನು ಜೀವನಾಂಶ ಕೇಳಿ ಅಲ್ವಾ? ಅಡಿಕೆ ಬ್ಯಾನ್ ಆದರೆ ನಮ್ಮ ಜೀವನಾಂಶ ಏನು? ಅದಕ್ಕೆ ನಾವೇನು ಮಾಡಿದ್ದೀವಿ, ಆಲ್ಟರ್ನೇಟ್ ಮಾಡಿಬಿಡೋಣ. ನಾಳೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತದೋ ಆಗಲ್ಲೋ ಗೊತ್ತಿಲ್ಲ, ಬಟ್ ಆಲ್ಟರ್ನೇಟ್ ಮಾಡೋಣ. ಆದ್ರೇನು ಅಡಿಕೆನಲ್ಲೇ ಹೋಗಬೇಕು. ಅಡಿಕೆ, ತೆಂಗು ವಿತ್ತು ಪೆಪ್ಪರು, ಏಲಕ್ಕಿ ಇಂಥದಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೂ ಡ್ರೈ ಬೆಳೆಗಳನ್ನ ಹಾಕ್ಬಾರ್ದು. ಅಡಿಕೆ ಹಾಕಿದ್ದೀನಿ ಮಾವು ಕಟ್ಟಕ್ಕೆ ಹೋಗೋದು, ಅಡಿಕೆ ಹಾಕಿದ್ದೀನಿ ನೇರಳೆ ಕಟ್ಟಕ್ಕೆ ಹೋಗೋದು ಮಾಡಬಾರ್ದು. ಆ ರೀತಿ ಸರ್ ಪ್ಲ್ಯಾನ್ ಮಾಡಿಕೊಂಡೆ ಇದನ್ನು ಮಾಡ್ಕೊಂಡು ಹೋಗಿದ್ದೀವಿ ಸರ್. ಡಿಪೆಂಡ್ ಅಪ್ ನಂದು ಕಲ್ಟಿವೇಷನ್ ಇಲ್ಲ, ಅಂದರೆ ಉಳುಮೆನೇ ಇಲ್ಲ. ಈ ಟ್ರ್ಯಾಕ್ಟರ್ ತಗೋಬಾ, ಎತ್ತು ತಗೋಬಾ, ಸ್ವಂತ ಟ್ರ್ಯಾಕ್ಟ್ರೆಲ್ಲ ಐತೆ. ನಂದು ಉಳುಮೆ ಲ್ಯಾಂಡ್ ಅಲ್ಲ. ಅಂದರೆ ಇವೆಲ್ಲ ಏನು ಮುಟ್ಟಲ್ಲ ನೀವು? ಇಲ್ಲ ಸರ್, ಬ್ರಷ್ ಕಟ್ಟಿಂಗ್ ಮೇಂಟೈನ್ ಮಾಡ್ತೀವಿ ಸೀದಾ ಇಷ್ಟೇ. ಹಿಂಗೆ ಸಾಯಲ್ಲ, ಹಿಂಗೆ ಬಿಟ್ಟಿರೋದೆ ಸಾಯಿಲ್ನ. ಬ್ರಷ್ ಕಟ್ಟಿಂಗ್ ಅಂದರೆ ಅದೇ ಕಡಿಮೆ ಕೊಚ್ಚೋ ಯಂತ್ರ ಕಂಪಲ್ಸರಿ ಹಿಂಗೆ ಸರ್. ತೋಟ ಅಂದರೆ ನಾನು ನಾರ್ಮಲಾಗಿ ಹಿಂಗೆ ಇರಬೇಕು. ನಾನು ಸುಮಾರು ತೋಟ ಮಾಡೋ ಹುಚ್ಚತ್ತಿದ ಮೇಲೆ ಅದೇ ಹೇಳಿದ್ನಲ್ಲ ನಿಮ್ಮ ಮುಂಚೆ, ಕೆಮಿಕಲ್ನಿಂದ ಮುಕ್ತನಾಗಬೇಕು ಅಂತ ಒಂದು ಕತೆ ಮಾಡಿ ಅದು ಆಚೆಗೆ ಬಂದುಬಿಟ್ಟೆ. ಆಚೆಗೆ ಬಂದಮೇಲೆ 3 ವರ್ಷ ತೋಟದ್ದೇ ಮುಟ್ಲಿಲ್ಲ ಏನೂ. ಫುಲ್ ಸ್ಟಾಪ್ ಮಾಡಿದೆ. ಫುಲ್ ಖಾಲಿ 3 ವರ್ಷ ಎತ್ತರಿಕೆ ಬರಲಿಲ್ಲ. ಇದು ಅರ್ಲಿ ಮಾರ್ನಿಂಗ್ ಎದ್ದು ನಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಚ್ಚುಕಟ್ಟಾಗಿ ಹೋಗಿ ಮಲಗಿರೋನೆ. ಸೀದಾ ಯಾರನ್ನ ತೋಟ ಮಾಡೋರೆ ಅಂತ ಹುಚ್ಚತ್ತದನ್ನ 50-100 ಕಿಲೋಮೀಟ್ರಲ್ಲಿ ಅವ್ನು ನೋಡ್ಬೇಕಷ್ಟೇ. ಹೋಗಿವ್ನೆ ನಾರಾಯಣ ರೆಡ್ಡಿ ಅವ್ರು ತಕೋದೆ. ನಾರಾಯಣ ರೆಡ್ಡಿ ಅವರು ಅಪ್ಪಾಜಿ ಅವ್ರ ಹತ್ರ ಒಂದು 2 ಸರಿ 3 ಸರಿ ನನಗೆ ವಿಸಿಟಿಂಗ್ ಮಾಡಿದೆ. ಸಮಾಧಾನ ಅನ್ನಿಸ್ತಾ ಇರಲಿಲ್ಲ ಅವ್ರು ನೋಡಿದ್ರು. ಆಮೇಲೆ ಬನ್ನೂರು ಕೃಷ್ಣಪ್ಪ ಅವ್ರು ತಕೋದೆ. ಅವರು ಸಾವಯವ ಕೃಷಿಕರು ಅಂತ ಹೇಳಿ ಬನ್ನೂರು ಕೃಷ್ಣಪ್ಪ ಅವರು ಅವ್ರ ಹತ್ರ ವಿಸಿಟ್ ಮಾಡಿದೆ. ಅದು ಓಕೆ, ನನಗೆ ತಿಳುವಳಿಕೆ ಎಷ್ಟು ಬೇಕೋ ಅಷ್ಟೇ ನಾಲೆಡ್ಜ್ ಬಂದಿದ್ದು ಸಾಕು, ಓಕೆ ಅನಿಸ್ತು. ನನಗೆ ಗೈಡ್ಲೈನ್ ಕೊಟ್ಕೊಂಡು ನನಗೆ ಮಾರ್ಗದರ್ಶಕರಾಗಿದ್ದು ತಿಪ್ಟೂರು ಸದಾಶಿವಪ್ಪ ಅಂತ ಹೇಳಿ ಜಿಲ್ಲಾ ಸಾವಯವ ಅಧ್ಯಕ್ಷರು, ತಿಪ್ಟೂರಿನವರು. ಮರಳುವಾಡಿ ಅಂತಲೇ ನಾವು ಊರ ಹೆಸರು, ತಿಪ್ಟೂರು ಹತ್ರ. ಅಲ್ಲಿಗೆ ಹೋದೆ. ನನಗೆ ಅವರು ಮಾಗಡಿ ಮಗ ಅಂತ ಕರೆಯೋರು. ಅವರು ನನಗೆ ಗುರುಗಳು. ಈ ತೋಟಕ್ಕೆ ಮೂಲತಃ ಗುರುಗಳೇ ಅವರು. ಆರ್ಗ್ಯಾನಿಕ್ ಫಾರ್ಮ್ ವಿತ್ ಏನು ಮಾಡ್ಕೊಂಡು ಹೋದ್ರೆ ಏನು ಮಾಡ್ಬೋದು, ನಾವೆಲ್ಲಿ ಸೋತಿದ್ದೀವಿ. ಅವರು ಒಂದು ಕಾಲದಾಗೆ ನಾನೇನು ಕತೆ ಹೊಡೆದಿದ್ದೀನಿ ಸೇಮ್ ಕತೆಯಲ್ಲಿ ಸೋತಿ ಮೇಲಕ್ಕೆ ಬಂದವರು ಅವರು. ಅವರು ಕೆಮ್ಮೆ ಆರ್ಗ್ಯಾನಿಕ್ ಇಲ್ದಲ್ಲೇ ಮುಂಚೆ ತರಕಾರಿ ಫೀಲ್ಡ್ಗೆ ಹೋಗಿ ದಾಳಿಂಬೆ ಬೆಳೆಯೋಕ್ಕೆ ಹೋಗಿ ತುಂಬ ಲಾಸ್ ಮಾಡಿಕೊಂಡು ಬಂದು ಒಳ್ಳೆ ತೋಟ ಮಾಡಿದರು. ಬಟ್ ಅಪ್ಪಾಜಿ ಡೆತ್ ಆಗಿದ್ರು. ಅಪ್ಪಾಜಿ ಅವರು ಸದಾಶಿವಪ್ಪ ಅವರು ಒಂದು ವರ್ಷ ಒಳಪಡ್ತು. ಈಗ ಡೆತ್ ಆದರು. ಇಲ್ಲ, ನಾರಾಯಣ ರೆಡ್ಡಿ ಅಪ್ಪಾಜಿ ಅವರು ಹೋದರು. ಬಟ್ ನನಗೆ ಮೂಲತಃ ಗುರುಗಳಂದ್ರೆ ಅವ್ರ ಪ್ರೇರಣೆ ಮೇಲೆ ಒಂದು ಹೇಳೋರು, ಮಾಗಡಿಗೆ ಬರ್ತೀನಿ, ನಿನ್ನ ತೋಟ ನೋಡೋಕೆ ಬರ್ತೀನಿ ನಾನು ಅಂತ ಹೇಳೋರು. ಬರಲಿಲ್ಲ. ಬಟ್ ನಿಮಗೆ ಫುಲ್ ಗೈಡ್ ಮಾಡಿದ್ದಾರೆ. 85-90 ವರ್ಷದ ಘಟ. ಅವತ್ತಿನ ಕಾಲಕ್ಕೆ ಚೆನ್ನಾಗಿ ಓಡಾಡೋದು. 8 ಎಕರೆ ಫಾರ್ಮ್ 10 ಎಕರೆ ಫಾರ್ಮ್ ತಿರ್ಗೋದು, ನಡ್ಕೊಂಡು ತಿರ್ಗಾಡೋದು. ಕನ್ನಡಕ ಹಾಕೊಂಡು ಇಲ್ಲ ಸರ್, ಹೆಲ್ತಿಯಾಗಿ ಹುಲಿ ಥರ. ಅಷ್ಟು ಹೆಲ್ತಿಯಾಗಿದ್ರು. ಕನ್ನಡಕ ಕೋಲು ಸೀನೇ ಇಲ್ಲ. ತಮ್ಗೆ ಎಷ್ಟು ಏಜ್ ಕೇಳ್ಬೋದು ಸರ್? 39, 1983. ತಂದೆಯವರು ಹೋಟೆಲ್ ಬಿಸ್ನೆಸ್ ಇತ್ತು, ಅವ್ರು ಹೋಟೆಲ್ ನಡೆಸ್ತಿದ್ರು. ತಾತ ಅವರು ಮೂಲತಃ ವ್ಯವಸಾಯದ ಫೀಲ್ಡೇ. ಅವರೆಲ್ಲ ಆಲ್ಮೋಸ್ಟ್ ತೋಟ. ತಾತ ಅವ್ರದ್ದು ಒಂದು 36 ತೆಂಗಿನ ಮರ. ಅದು ಬಿಟ್ಟರೆ ಅಪ್ಪ ಅವರು ಎದ್ದ ಟೈಮ್ನಾಗೆ ನನಗೆ ಅಡಿಕೆ ಕಟ್ಸ್ಕೊಳ್ಳೋಕ್ಕೆ ಅಂತ ಎಲ್ಪಿಂಗ್ ಕೊಟ್ರಿ. ನಾನು ಅವಾಗ ವ್ಯವಸಾಯಕ್ಕೆ ಇಳಿದಿದ್ದೆ. SSLC ನನ್ನ ಎಜುಕೇಷನ್ ಲಾಸ್ಟು. ಅಷ್ಟು ಮುಗಿಸ್ಕೊಂಡು ನಾನು ವ್ಯವಸಾಯಕ್ಕೆ ಇಳಿದೆ. ಇಲ್ಲ, SSLC ಮುಗಿಸ್ದೆ, ಪಾಸ್ ಆಯಿತು. ಬಟ್ ನನಗೆ ಒಲವೇ ಇದ್ದಿದ್ದು ಫಸ್ಟ್ ರೌಂಡ್ಗೆ ಒಂದು ಸಬ್ಜೆಕ್ಟ್ ಹೋಗಿತ್ತು, ಬಿಟ್ಟು ಬಂದೆ. ನನ್ನ ಎಂಗೇಜ್ಮೆಂಟ್ ಟೈಮಿಗೆ ಅದನ್ನು ಪಾಸ್ ಮಾಡಿಕೊಂಡೆ. ಮೇಡಮ್ ಬೈದರು ಅಂತ? ಇಲ್ಲ, ಏನಕ್ಕ ಯಾರೋ ಹಿಂಗೆ ಬುದ್ಧಿವಂತರು ಕಟ್ಟಿ ಅಂದ್ರು ಕಟ್ಟಿದೆ, ಪಾಸ್ ಆಗ್ಬಿಡ್ತು. ಸರಿ, ಈಗ ಆರ್ಗ್ಯಾನಿಕ್ ಫಾರ್ಮ್ ಎಷ್ಟು ವರ್ಷ ಆಯಿತು ಸರ್? 12 ವರ್ಷ ಆಯಿತು. 12 ವರ್ಷ. ತುಂಬ ಜನ ಹೇಳ್ತಾರೆ ಆರ್ಗ್ಯಾನಿಕ್ ಫಾರ್ಮ್ ಅಂದರೆ ತುಂಬ ಖರ್ಚು, ಮೇಂಟೈನ್ ಮಾಡೋಕ್ಕಾಗಲ್ಲ, ಅದು ಇದು. ಇಲ್ಲ ಸರ್,
ಹೆಂಗೆ ನಿಮ್ಮ ಅನುಭವ? ಈ ಆರ್ಗ್ಯಾನಿಕ್ ಫಾರ್ಮಲ್ಲಿ ಖರ್ಚೇನು ಬರೋಲ್ಲ. ಏನು ಅಂದರೆ ಏನಾಗಬೇಕಂದ್ರೆ ನಮ್ಮ ಸಾಯಿಲ್ ಸಬ್ಸಿಯೆಂಟಾಗಿ ಅದು ನಮ್ಮ ಜೊತೆ ಮೂವಿಂಗ್ ಆಗಬೇಕು. ಓಕೆ. ಮಣ್ಣಿದೆ, ಮಣ್ಣು ಹೇಗಿದೆ, ತುಂಬ ಜಿಗಿಟಾಗಿ ಮತ್ತು ಉಸಿರಾಟ ಕ್ರಿಯೆ ಇಲ್ಲ, ಮತ್ತು ಅದಕ್ಕೆ ತನ್ನದೇ ಆದ ಮೃದುತ್ವ ಇಲ್ಲ. ಈ ರೀತಿ ಕ್ರಿಯೇಟ್ಗಳಾದಾಗ ಅದು ಅದೇ ರೀತಿ ಕಂಟಿನ್ಯೂ ಆಯ್ತದೆ. ಸಾಯಿಲ್ ಕಂಟಿನ್ಯೂಟಿ ಹೆಂಗಿರ್ತದೆ ಅಂದರೆ, ಈಗ ಸೂಕ್ಷ್ಮ ಬನ್ನಿ, ಈಗ ಏನು ತರಗು ತಪ್ಪಟೆ ಏನೈತೆ, ಗರಿ ಏನೈತೆ ಎಲ್ಲನೂ ತನಗೆ ತಾನೇ ಬಿಟ್ಬಿಡ್ಬೇಕು. ನೋಡಿ ಅದೆಲ್ಲ ನೋಡಿ ಈ ರೀತಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯ್ತದೆ. ಗೆದ್ಲು ತಿನ್ನುತ್ತೆ. ಗೆದ್ಲು ತಿಂತಾ ಇರ್ತದೆ. ಗೆದ್ಲು ತಿನ್ನು ತನಗೆ ತಾನೇ ಪುಡಿಯಾಗಿ ಇಳಿತದೆ. ಆಗ ಸಾಯಿಲ್ ಯಾವ ಮಟ್ಟಕ್ಕೆ ಹೋಗಿ ಕೂರುತ್ತೆ ಅಂದರೆ, ನೋಡಿ ಈ ರೀತಿ ಬಗದ್ರೆ ಓ ಸರ್, ಎರೆಹುಳ. ನೋಡಿ ಎರೆಹುಳದ ಆ್ಯಕ್ಟಿವಿಟಿ ನಡೀತಾ ಇದೆ. ಅಲ್ಲ, ಅದು ನಿಮ್ಮ ಸೂಕ್ಷ್ಮಾಣು ಅಭಿವೃದ್ಧಿ ಆಗಕ್ಕೆ ಹಿಡಿತ ಅಂತ ಹೇಳಿದ್ರೆ ವರ್ಮ್ಸ್ ತನಗೆ ತಾನೇ ಕ್ರಿಯೇಟಿಂಗ್ ಸ್ಟಾರ್ಟ್ ಆಯ್ತದೆ. ವರ್ಮ್ಸ್ ಕ್ರಿಯೇಟ್ ಆಗೋಕ್ಕೆ ಕೆಲಸ ಸ್ಟಾರ್ಟ್ ಆದರೆ ವರ್ಮ್ಸ್ನಲ್ಲಿ ಏನಿರ್ತದೆ ಇಂಪಾರ್ಟೆಂಟು, ಜಿಬ್ರಾಲಿಕ್ ಆಸಿಡ್ ಕಂಟೆಂಟ್ ಇರ್ತೈತೆ. ಅದು ಎರೆಹುಳದಲ್ಲಿ ಜಿಬ್ರಾಲಿಕ್. ಅದ್ರದ್ದು ರೂಟ್ ಪ್ರಮೋಟರ್ ವಿತ್ ಬ್ರಾಂಚ್ ಪ್ರಮೋಟರ್ ಅಂದರೆ ಶೂಟ್ ಪ್ರಮೋಟರ್ ಅಂತೀವಿ. ಅದು ಹೆಂಗೆ ವರ್ಕಿಂಗ್ ಆಯ್ತದೆ ಅಂದರೆ, ಆ ಆಸಿಡ್ನ ಕಂಟೈನರ್ನಾಗಿ ಸ್ಲಿಪ್ ಆಗ್ತಾ ಬರ್ತಾ ಇರ್ತದೆ, ಭೂಮಿಗೆ ಸೇರ್ತಾ ಹೋಯ್ತದೆ. ಅವಾಗೇನಾಗುತ್ತೆ, ಸೂಕ್ಷ್ಮಾಣು ಮಿಂಗಲ್ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ಆವಾಗ ಹ್ಯೂಮಸ್ ಕ್ರಿಯೇಟ್ ಆಯ್ತಾ ಹೋಯ್ತದೆ ಸಾಯಿಲಲ್ಲಿ. ಹ್ಯೂಮಸ್ ಕ್ರಿಯೇಟ್ ಆಗ್ತಿದ್ದಂಗೆ ನಿಮಗೆ ತನಗೆ ತಾನೇ ನೀವು ಕೊಡ್ತಕ್ಕಂಥ ಜೀವಾಮೃತ, ಗೋಕೃಪಾಮೃತ ಇವು ನಿಮಗೆ ವರ್ಕಿಂಗ್ ಸ್ಟಾರ್ಟ್ ಮಾಡ್ತವೆ. ಈಗ ಪ್ರೆಸೆಂಟ್ಲಿ ಜೀವಾಮೃತ ಹಾಕ್ಬಿಟ್ಟು ಎಂದಾಕ್ಷಣಕ್ಕೆ ಗೊಬ್ಬರ ಆಗ್ಬಿಡಲ್ಲ ಅದು. ತುಂಬ ರೈತರು ಹೇಳ್ತಾರೆ ಜೀವಾಮೃತ ಮಾಡ್ತಾ ಇದ್ದೀನಿ, ತಿರುಗಿಸ್ತಾ ಇದ್ದೀನಿ ಡ್ರಮ್ಮಲ್ಲಿ, ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಜೀವಾಮೃತ ಅಂದ್ರೇನು? ಅದೇ ಸಗಣಿ ಗಂಜಲ ಹಾಕಿ ಅದನ್ನು ತಿರುಗಿಸಿ ಏನೋ ಕತೆ ಕೊಡ್ತಾ ಇರ್ತಾರೆ. ಮತ್ತು ಹಂಗಿದ್ರೆ ಗೌರ್ಮೆಂಟ್ನವ್ನು ಯಾಕೆ 17 19 ಮಾಡಿಕೊಟ್ಟ ಜೀವಾಮೃತನೇ ಕೊಡ್ಬೋದಾಯ್ತಲ್ವ? ಏನು 17 ಗೊಬ್ಬರ ಮೆನ್ಯೂರ್ ಅಲ್ವಾ? 19 17 20 DAP ಇವೆಲ್ಲ ಕೊಡ್ತಾ ಇದ್ನಲ್ವಾ ಗೌರ್ಮೆಂಟನು. ಅದ್ರ ಬದಲು ಚೀಲಗಳು ತುಂಬಿಟ್ಟಾಗ ಜೀವಾಮೃತ ಕೊಟ್ಟು ಕಳಿಸ್ಬಾರ್ದಾಯ್ತು. ಹೌದು, ಯಾಕೆ ಅಲ್ವಾ? ಈಗ ಸಾಯಿಲಲ್ಲಿ ಸಡನ್ಲಿ ನಮಗೆ ಗೊಬ್ಬರ ಸಿಕ್ಬಿಡ್ತದೆ ಅಂದರೆ, ಪ್ರತಿಯೊಬ್ಬರು ರೈತರು ಅವತ್ತಿನ ಕಾಲದಿಂದನೂ ದನ ಕಟ್ಟೆ ಇದ್ರಲ್ವ, ಯಾಕೆ ಕೆಮಿಕಲ್ ಯೂಸ್ ಮಾಡಿದ್ರು? ಯಾಕೆ ಹೇಳಿ, ನೀವು ಹೇಳಿ. ಇದು ವರ್ಕ್ ಆಗಲ್ಲ ಜೀವಾಮೃತ ಡೈರೆಕ್ಟಾಗಿ? ಆಗತ್ತೆ. ನಿಮ್ಮ ಸಾಯಿಲ್ ತೊಗೊಂಬರ್ರಿ ಯಾರೇವನ್ಗೆ. ನೀವು ಬರ್ಡ್ ಲೆವೆಲ್ಗೆ ಹೋಗ್ಬಿಟ್ಟು ಜೀವಾಮೃತ ಎಸ್ಬಿಟ್ರೆ ಜೀವಾಮೃತ ವರ್ಕ್ ಮಾಡಲ್ಲ ಸರ್. ಬರ್ಡ್ ಭೂಮಿ ತೊಗೊಂಡೋಗಿ ಜೀವಾಮೃತ ಹಾಕ್ಬಿಟ್ರೆ ವರ್ಕೇ ಮಾಡಲ್ಲ. ಜೀವಾಮೃತದೊಳಗೆ ಸೂಕ್ಷ್ಮಾಣು ಡೆವಲಪ್ ಮಾಡ್ತದೆ. ನಿಮ್ಮ ಮಣ್ಣಲ್ಲಿ ಕಾರ್ಬನ್ ಏನೈತೆ, ಸೂಕ್ಷ್ಮಾಣುದು ಜೀವಾಂಶ ಏನೈತೆ, ಆ ಜೀವಾಂಶನ ಡೆವಲಪ್ಮೆಂಟ್ ಮಾಡೋಕ್ಕೆ ನಿಮಗೆ ಒಂದು ಶಕ್ತಿ ಬೇಕು. ಅದನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸೂಕ್ಷ್ಮಾಣು ಬೇಕು. ಆ ಸೂಕ್ಷ್ಮಾಣನ ಎನರ್ಜಿ ರೈಸ್ ಮಾಡೋಕ್ಕಾಗೇ ಜೀವಾಮೃತ ಕ್ರಿಯೇಟ್ ಆಗಿದ್ದು. ಅದನ್ನು ಯುಟಿಲೈಸ್ ಮಾಡೋಕ್ಕೆ ಅಂದರೆ 100 ಜೀವಾಣು ಇಲ್ಲೈತೆ ಅಂತಾನೆ ಇದನ್ನು ತಗೊಂಬಂದು ಕೊಟ್ಟಾಗ ಆ ಮಣ್ಣಲ್ಲಿ ಹಾಕಿ ಮಾಡ್ಕೊತದೆ ಅದನ್ನು. ಅಂದರೆ ಅದನ್ನು ಸೇಫ್ಟಿಯಾಗಿ ಸೂಕ್ಷ್ಮಾಣು ಅದರಾಗಿಂದ ವೃದ್ಧಿ ಮಾಡ್ಕೊತದೆ. ಅದನ್ನು ವೃದ್ಧಿ ಮಾಡ್ಕೊಂಡು 1000 ಸೂಕ್ಷ್ಮಾಣು ಡೆವಲಪ್ ಮಾಡ್ತದೆ. ಅದು 100 ಲಕ್ಷ ಮಾಡುತ್ತೆ. ಇದನ್ನು ತಗೊಂಡೋಗ್ಬಿಟ್ಟು ಡ್ರೈ ಭೂಮಿಗೆ ಹೋಗ್ಬಿಟ್ಟು ಜೀವಾಮೃತ ಒಯ್ದ್ಬಿಟ್ಟಿದ್ದೀನಿ, ನಾನು ಬಾಳೆ ಗಿಡ ಇಕ್ತೀನಿ, ಬದನೆ ಗಿಡ ಇಕ್ತೀನಿ, ಬರಲ್ಲ ಸರ್. ಅದಕ್ಕೆ ಏನು ಕೊಡಬೇಕು ಆ ರೀತಿ ಕೊಟ್ಕೊಂಡು ಹೋದಾಗಲೇ ಜೀವಾಮೃತ ವರ್ಕಿಂಗ್ ಸ್ಟಾರ್ಟ್ ಆಗೋದು. ಆಮೇಲೆ ಜೀವಾಮೃತ ಕೊಟ್ಟಮೇಲೆ ಸಬ್ಸಿಡೆಂಟಾಗಿ ಕೋಲ್ಡ್ ತೇವಾಂಶ ಇರಲೇಬೇಕು ಭೂಮಿಲಿ. ತೇವಾಂಶ ಇಲ್ಲದೆ ಜೀವಾಮೃತ ವರ್ಕ್ ಮಾಡಲ್ಲ. ಗೋಕೃಪಾಮೃತ ಆಗಲಿ ವರ್ಕ್ ಮಾಡಲ್ಲ, ಬಟ್ ತೇವಾಂಶ ಕೊಡಲೇಬೇಕು. ಬಟ್ ಬೇಸಿಗೆ ಉರಿ ಬಿಸಿಲು ಹೆಂಗೆ ತೇವಾಂಶ? ಈಗ ಏನಾಗೈತೆ, ತಂಪಿದ್ದೇ ಇದೆಯಾ ನಿಮ್ಗೆ? ಈಗ ತೋಟದೊಳಗಿದ್ದೀನಿ, ನನ್ನ ಫೀಲ್ ಹೆಂಗೈತೆ ಈಗ? ನಿಮ್ಮ ಫೀಲ್ ಹೇಳಿ, ನಮ್ಮ ಫೀಲ್ ಅಲ್ಲ. ಮಲೆನಾಡು ಥರ ಅನಿಸ್ತದೆ ಅಲ್ಲ? ನೀವು ಕ್ರಿಯೇಟಿಂಗ್ ತರಬೇಕು ಸರ್. ನೀವು ಕ್ರಿಯೇಟಿವ್ ತಂದರೆ ನಾರ್ಮಲ್ ಸ್ಟೇಜಿಗೆ ಸ್ಟಾರ್ಟ್ ಆಯ್ತದೆ ಸರ್. ಅಂದರೆ ನೀವು ಹೇಳೋದೇನು, ಈಗ ಜೀವಾಮೃತ ಅವೆಲ್ಲ ಹಾಕ್ತಾರಲ್ಲ, ಭೂಮಿಲಿ ಒಂದಷ್ಟು ಜೀವಕೋಶಗಳಿದ್ರೆ ಇದ್ದೇ ಇರುತ್ತೆ, ಅದನ್ನ ಡೆವಲಪ್ ಮಾಡುತ್ತೆ. ಜೀವಕೋಶಗಳೇ ಇಲ್ದಿರೋ ತಾವನ್ ಸುರಿದ್ರೆ ಏನೂ ಆಗಲ್ಲ. ಸಿಂಪಲ್ ಲಾಜಿಕ್ ಅಷ್ಟೇ ಸರ್. ಹೌದು, ಅಷ್ಟೇ. ಅದನ್ನ ಬಿಟ್ಬಿಟ್ಟು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ, ಜೀವಾಮೃತ ಹಾಕ್ಬಿಟ್ಟೆ, ಏನು ಬಂದು ಪ್ರಯೋಜನ? ನೀನು ಸಾವಯವ ಒದಕೆನೇ ಮಾಡಿಲ್ಲ, ನೀನು ಸೂಕ್ಷ್ಮಾಣುನೇ ಅಲ್ಲಿಲ್ಲ, ನಿನ್ನಲ್ಲಿ ವರ್ಮ್ಸೇ ಕಾಣ್ತಾ ಇಲ್ಲ. ತಗೊಂಡೋಗ್ಬಿಟ್ಟು ಜೀವಾಮೃತ ಒಯ್ದ್ಬಿಟ್ಟೇನು ವರ್ಮ್ಸ್ ಬಿಟ್ಬಿಡ್ತು? ವರ್ಮ್ಸ್ ಇದ್ರೆ ಅದನ್ನ ಡೆವಲಪ್ ಮಾಡುತ್ತೆ. ಹೌದು 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 ಹೌದು, ಒಂದಿರೋದನ್ನ ಎರಡು ಮಾಡುತ್ತೆ. ಹೌದು. ಓಕೆ ಸರ್, ಸೊ ಇದೆಲ್ಲ ಹಿಂಗೆ ಬಿಡ್ತೀರಿ? ಖಂಡಿತ ಸರ್. ಇಲ್ಲ, ಏನೂ ಇಲ್ಲ ಸರ್, ಇದು ಹಿಂಗೆ ಕಂಟಿನ್ಯೂಟಿ ಹಿಂಗೆ ಇರೋದು. ನೀರು ಡ್ರಿಪ್ಪು ಎಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ ಸರ್. ಅಂದರೆ ಮೇಲಿಂದ ಮಳೆ ಜಿಡಿ ಥರ ಸ್ಪ್ರೆಡ್ ಆಗೋದು. ಮಳೆ ಉದ್ದಂಗೆ. ಜಿಮ್ರ ಥರ ಧೂಮ್ರ ಎರಚ್ತಾ ಇದೆ ಮೈಕ್ರೋ ಸ್ಪ್ರಿಂಕ್ಲರ್. ಓಕೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಸಮಸ್ಯೆ ಇಲ್ಲ. ಫುಲ್ಲು ತೋಟ ಎಲ್ಲ ಒಂದು ನೈಟ್ಗೆ ಫುಲ್ ಕವರ್ ಕ್ಲೋಸ್ ಆಗ್ಬಿಡುತ್ತೆ.
ಓಕೆ. ಇಡೀ ತೋಟ ಈ ತೋಟ ಫುಲ್ ಒಂದು ನೈಟ್ ಕ್ಲೋಸು, ಮೇಲ್ಗಡೆ ತೋಟ ಒಂದು ನೈಟ್ ಕ್ಲೋಸು, ಹಂಗೆ 2 ತೋಟ ಒಂದು ನೈಟು. ಮತ್ತು ಏಲಕ್ಕಿ ಫ್ಲಾಟ್ಗೆ ಹೋದರೆ ಅದು ಅಷ್ಟೇ, ಒಂದೊಂದು ನೈಟ್ಗೆ ಒಂದು ತೋಟಗಳು ಕ್ಲೋಸು. ಡೈಲಿ ಬಿಡ್ಬೇಕು ನೀರು? ಕಂಪಲ್ಸರಿ ಹೋಯ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಹೋಯ್ತೀವಿ, ಸ್ಟೆಪ್ ಬೈ ಸ್ಟೆಪ್. ಒಂದೇ ಬೋರೆ ಫುಲ್ ಮೇಂಟೆನೆನ್ಸ್, ಒಂದೇ ಬೋರು ಅಷ್ಟೇ. ಎಷ್ಟು ಇಂಚ್ ಐತೆ ನೀರು ಸರ್? ಸಬ್ಸಿಡೆಂಟಾಗಿ ಒಂದು 2.5 ಇಂಚು ನೀರು ಇರ್ಬೋದು. 2.5 ಇಂಚು. ಹಗರ್ ವುಡ್ ಜೊತೆಗೆ ಕಾಫಿ, ಇದು ರೋಬೆಸ್ಟಾ SO6 ಅನ್ನೋ ತಳಿ. ರೋಬಸ್ಟಾ ಅಂತಾರಲ್ಲ? ಹಾಂ ಹೌದು, ಅದೇ ತಳಿ. ಫಸ್ಟ್ ಕ್ರಾಫ್ ತಗೊಂಡು 8ನೇ ತಿಂಗಳಿಗೆ ಸ್ಟಾರ್ಟ್ ಆಯಿತು. ಸೊ ಇದಾಗಿ 8 ತಿಂಗಳಿಗೆ ಬಂದ್ಬಿಡುತ್ತೆ? ಖಂಡಿತ ಸರ್. ಹೌದಾ? ಖಂಡಿತ 8 ತಿಂಗಳಿಗೆ ಸ್ಟಾರ್ಟ್ ಆಯ್ತು ಇದು. ಇದಕ್ಕೆ ಇದನ್ನು ನಾವೀಗ ಮನೆಗೆ ಯೂಸ್ ಮಾಡೋಕ್ಕೆ ಅಂತಲೇ ಪುಡಿ ರೈಸ್ ಮಾಡ್ಕೊಂಡಿದ್ದೀವಿ, ಇನ್ನೂ ಪುಡಿ ಮಾಡಿಸಿಲ್ಲ. ಓ, ನಿಮ್ಮ ಮನೆ ಕಾಫಿ ಪುಡಿ ನೀವು ಬೆಳ್ಕೊತೀರಾ? ಹಾಂ, ರೆಡಿ ಮಾಡ್ಕೊಂಡಿದ್ದೀವಿ. ಇದರೊಳಗೆ ಒಂದು 400 ಗಿಡ ಕಾಫಿ ಐತೆ ಆ ತೋಟದ ಕೆಳಗಡೆ. ಹಾಂ, 1 ಎಕರೆ? ಇಲ್ಲ, 1 ಎಕರೆಗೆ ಕಮ್ಮಿ ಐತೆ ಇದು. ಇನ್ನು ಕೆಳಗಡೆ ಭಾಗ ಎಲ್ಲ ಐತೆ ಸರ್. ನಾವು ಎಕರೆ ಮಾಡಿ ಡಿಪೆಂಡಾಗಿ ನಾನೇನು ಉಣಲ್ಲ, ಎಲ್ಲೇನು ಉಣ್ಬೇಕು ಅನ್ನಿಸ್ತಾ ಅಲ್ಲಿ ಹೋಗಿ ಉಣೋದಷ್ಟೇ. ಹೌದಾ? ಅಂದರೆ ಇದನ್ನು ಪ್ಲಾನ್ ಮಾಡ್ಕೊಂಡು ಇದಿಲ್ಲೇ ಉಡ್ಬೇಕು ಸಾಲು ಗೀಲು? ಇಲ್ಲ ಸರ್, ಇಲ್ಲ ಸರ್. ನಿಮ್ಗೆ ಏನು ಕಾಣ್ತಾ ಇದೆ? ಇಲ್ಲ ಐತೆ, ಕೆಳಗಡೆ ತೋಟದಲ್ಲಿ ಕಾಫಿ ಇಲ್ಲ, ಈ ಕಡೆ ತೋಟಕ್ಕೆ ಹೋದರೆ ಕಾಫಿ ಇರ್ತದೆ. ಹಂಗೆ ಯಾಕೆ ಶಿಸ್ತಾಗಿ ಮಾಡಿ ಅಂತಾರಕ್ಕೆ ತುಂಬ ದಿನ? ಏನು ಅವಶ್ಯಕತೆ ಇದೆ ನಿಮ್ಗೆ? ಇದು ಹೇಳಿತ್ತ ನನಗೆ ಶಿಸ್ತಾಗಿ ಬೆಳೀರಿ ಅಂತ. ಫಾರೆಸ್ಟಲ್ಲಿ ನಾನು ಫಾರೆಸ್ಟ್ ಹೇಳಿತಾ ನನಗೆ ಶಿಸ್ತಾಗಿ ಮರಗಳು ಉಣಿ ಅಂತ? ಏನಿಲ್ಲ ಅಲ್ವಾ? ಸೊ ಹಕ್ಕಿ ಬಿತ್ತಿನ ಬೀಜ ಹಾಕುತ್ತೆ, ಇಲ್ಲಾಂದ್ರೆ ಬೆಳಿತಾ ಹೋಗು ಅಷ್ಟಲ್ಲ. ತುಂಬ ಅದ್ರ ಪಡ್ಗದ ನ್ಯಾಚುರಲಾಗಿ ಬಿಟ್ಬಿಡಿ. ನ್ಯಾಚುರಲ್ ಆಗಿದ್ರೆ ನ್ಯಾಚುರಲಾಗಿ ಬಿಟ್ಬಿಡೋಣ. ಬಟ್ ಒಂದು ಗಿಡ ಇನ್ನೊಂದು ಗಿಡದ ಮೇಲೆ ನಳ್ಳು ಬೀಳುತ್ತೆ, ಹಾಳು ಮಾಡುತ್ತೆ ಸರ್. ಇಲ್ಲ, ಕೆಲವು ಬೆಳೆಗಳು ನೆರಳಿಗೆ ಸೂಟೇಬಲ್, ಕೆಲವು ಬೆಳೆಗಳು ಬಿಸಿಲಿಗೆ ಸೂಟೇಬಲ್. ನಾವು ಅದನ್ನು ತಿಳ್ಕೊಂಡು ಈಗ ನೋಡಿ, ಹರೆಕಾಯಿ ಏನೈತೆ ಬಿಸಿಲು ಹೊಡಿತಾ ಇರ್ತೈತೆ. ಹರೆಕಾಯಿನ ಕೆಳಗಡೆ ಏನೈತೆ, ಈ ಪ್ಲಾಂಟೇಶನ್ಗೆ ನೆರಳು ಸೂಟೇಬಲ್, ಏನು ತೊಂದರೆ ಇಲ್ಲ, ನೆರಳಲ್ಲಿ ಬರ್ತೀನಿ ಅಂತದೆ. ಪೆಪ್ಪರು ನೆರಳಲ್ಲಿ ಬರ್ತೀನಿ ಅಂತದೆ, ಏಲಕ್ಕಿ ನೆರಳಲ್ಲಿ ಬರ್ತೀನಿ ಅಂತದೆ, ಜಾಕಾಯಿ ನೆರಳಲ್ಲಿ ಬರ್ತೀನಿ ಅಂತದೆ. ಅದಕ್ಕೆ ಹಿಂಗೆ ಸ್ಟೆಪ್ಪಲ್ಲೇ ಹೋಗಿದ್ದೀವಿ. ಅದನ್ನು ಬಿಟ್ಟು ಇದಕ್ಕೇನ ನಾವು ಇದನ್ನು ತಗೊಂಡಿದ್ದೀವಿ ಅಂದರೆ ಬಾರ್ಡ್ರಿಗೆ ನೋಡಿ ತೆಂಗು ತಗೊಂಡಿದ್ದೀವಿ. ಅಲ್ಲಿದೆ ಬಾರ್ಡ್ರಲ್ಲಿ, ಅದು ಮೂಲದ ಬಾರ್ಡ್ರು. ಹೌದು, ಬಾರ್ಡ್ರ್ ತೆಂಗು. ಆ ಬಾರ್ಡ್ರಿಗೆ ಹೋದ್ರೆ ತೆಂಗು ನೋಡಿ, ಅಲ್ಲಿಗೆ ಹೋದ್ರೆ ತೆಂಗು, ಹಿಂಗೆ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.